ಬಿತ್ತೆಮ್ಮ ನಡೀರಿ ಹೋಗದ ಊರಿಗೆ ಬರಕಾಯ್ತದೆ ಸುಮ್ಮನೆ. ಯಾವಾಗ ಮದ್ವೆ ಬರ ಭಾನುವಾರನೇ ಎಲ್ಲಿ? ನಮ್ಮ ಅಣ್ಣವ್ರ ಊರ್ ಪಕ್ಕದಲ್ಲೇ ಅದೇ ಶಿವನ ದೇವಸ್ಥಾನ, ಅಲ್ಲಿ ಮಾಡ್ಕೊಳ್ಳೋದ ಅಂತ ಹೇಳವ್ರೆ. ಅದಕ್ಕೆ ಯಾರಿಗೂ ಜಾಸ್ತಿ ಹೇಳ್ತಿಲ್ಲ, ನಮಗ್ ಬೇಕಾಗಿರೋದು ಮಾತ್ರವ. ಸುಮ್ಮನೆ ಯಾಕೆ ಎಲ್ರಿಗೂ ಹೇಳ್ಕೊಂಡು ಕೂತ್ಕೊಂಡಿರಿ? ಅಯ್ಯೋ ಸಾಕು ಹೋಗಿ, ಏನು ಯಾರಿಗೆ ಹೇಳಿರಿ? ಸಾಕು ಮಾಡೋಗಿ ಇದ್ದಂಗೆ ಆಲಿ ಸಾಕು. ಅದಕ್ಕೆ ಬೀಗರು ಕಳ್ಸಿದ್ರು. ನಡೀರಿ ಹಿರಿಯರು ಅಂತಂದು ಆರ ಮದುವೆ ಗಂಟವ ಮನೇಲಿ ನಾವೇ ಇರಬೇಕು. ನಡೀರಿ ಬಿತ್ತಮ್ಮ ನೀವೇ? ಇಲ್ಲ, ನನಗೆ ಹುಷಾರಿಲ್ಲ, ಬರೋಕಿಲ್ಲ ನಾನು. ಅಷ್ಟು ನಾನೇ ಮೇಯಕ್ಕೆ ಎದ್ದಿಲ್ಲ. ನೆನೆಯಿಂದನೂ ಯಾಕೋ ಮೈಕೈ ಎಲ್ಲ ಹೊಡ್ತಾ ಸೇದು ಸೆಳ್ತಾ ಬಂದು ಕೂತದೆ. ಬರೋಕಿಲ್ಲ. ಮದುವೆಗೆ ಹೋದ್ರೆ ಬರ್ತೀವಿ, ನಡೀರಿ. ಅದೇಕಾಗಂದಿರಿ? ನಡೀರಿ ಆಯಿತು. ನಿಮಗ ಹಂಗೆ ಫೋನ್ ಮಾಡಿರ್ತಾನೆ, ನಾನು ಮಾತಾಡಿದ್ದು. ಏನೋ ಒಂದು ಮಾತುಕತೆ ಬರ್ತವೆ ಹೋಯ್ತವೆ. ಅವನೇ ಕಟ್ಕೊಂಡು ಕೂತ್ಕೊಂಡಾರ, ಯಾವನ್ನೂ ಕಟ್ಕೊಂಡು ಕುಂತಿಲ್ಲ. ಹೇಳ್ಕೊಂಡೋಗಿ ಬಂದವನೇ ಕತೆ ಹೋಗಿ ಹೇಳ್ಕೊಂಡೋಗಿ. ನ್ಯಾಯ ಕೊಟ್ಟಿರೋರು ನೀವು. ಈಗ ಬಂದವನದು ಏನು ತೀರ್ಮಾನ ಪಟೇಲಪ್ಪ ಕೈಲಿ ತೀರ್ಮಾನ ಮಾಡಿಸ್ಕೊಳ್ಳಿ. ಅಯ್ಯೋ ನೀವು ಸರಿ ಬಿಡಿ, ಈಗ ನ್ಯಾಯ ಮಾಡಕ್ಕೆ ಬಂದಿದ್ದೆ ನಾನು. ಮತ್ತೆ ನ್ಯಾಯ ಮಾಡಕ್ಕೆ ಬರ್ದನೆಯ? ನ್ಯಾಯ ಮಾಡಕ್ಕೆ ಬರ್ದ ಮತ್ತೆ ಅವತ್ತು ಯಾಕೋಗಿ ನ್ಯಾಯ ಕೊಡ್ಬೇಕಾಗಿತ್ತು? ಜನಗಳು ಆಡ್ಕೊಳ್ಳಿ ಅಂತವ, ಆಡ್ಕೊಳ್ಳಿ ಅಂತ. ಇವತ್ತು ಯಾಕೆ ಕಣ್ಣಿಕಣ್ಣ ಉಪ್ಪಿಟ್ಟಿದ್ದು ಅಳಿ ಮೇಲೆ? ಯಾಕೆ ಸುಮ್ನಿರೀಗ? ಅದೆಲ್ಲ ಯಾಕೆ ಈಗ? ಅಲ್ಲ ಕನಕ ನೆನೆ ದಿವಸ ಪಟೇಲಪ್ಪ ಸಿಟ್ಬಿಟ್ಟು ನಿನ್ನ ಮಗ ಬಂದಿದ್ದಾನಮ್ಮ ಅಂತ ಕೇಳ್ತಿದ್ದೆ, ಅದಕ್ಕೆ ಹೇಳ್ದೆ. ಈಗ ಆಯ್ತು ಸುಮ್ನಿರೀಗ, ಅವೆಲ್ಲ ಯಾಕೆ ಈಗ? ಅವ್ರು ಕರೆಯಕ್ಕೆ ಬಂದಿರೋದು ಮದುವೆಗೆ, ಅವ್ರು ನ್ಯಾಯ ಮಾಡಕ್ಕೆ ಬಂದಿದ್ದಾರ? ಸುಮ್ ಕೂತ್ಕೋ. ಅಯ್ಯೋ ನ್ಯಾಯ ಸಿಗ್ಲಿ ಸುಮ್ನಿರಕ್ಕ ಅವ್ರಿಗೆ ಪಾಪ. ಅವ್ರಿಗೆ ಯಾಕೆ ನ್ಯಾಯ ಮಾಡಬೇಕು? ನ್ಯಾಯ ಸಿಗ್ಲಿ. ನೋಡಿ ಬಿತ್ತೇವ, ನಾನು ದೇವ್ರ ಅನ್ಗುವೆ ನನಗೆ ಭಾಳ ಬೇಜಾರಾಯಿತು. ನನ್ನ ಮಗಳು ಭಾಳ ಹಿಂಗೆ ಹಾಳು ಮಾಡಕ್ಕೆ ನಿಂತವ್ರಲ್ಲ ಅಂದ್ಬಿಟ್ಟು ಅವತ್ತು ಪಾಪ ಹತ್ತಿದ್ದು ನಿಜವೇ. ನಾನು ಹೋಗಿ ಪಟೇಲಪ್ಪನಿಗೆ ಒಪ್ಸಿದ್ದು ನಿಜವೇ ಆಯಿತಾ. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದೆ, ಅಯ್ಯೋ ಈ ಮಗಳಿಗೆ ನ್ಯಾಯ ಕೊಡ್ಸಕ್ಕೆ ಹೋಗಿ ಆ ಮಗಳಿಗೆ ನ್ಯಾಯ ಮಾಡಬೇಡದು ನಾನು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಇವ್ರು ಬೇರೆ ಊರು ಬಿಟ್ಟು ಹೊಂಟೋಗ್ಬಿಟ್ರಲ್ಲ, ನನಗೆ ಗಾಬರಿ ಆಗೋಯ್ತು. ಏನು ಎಂತೋ ಅಂತವ ಹೆದರಿಕೆ ಆಗಿ ನನಗೆ ನನ್ನ ಅಳಿಮಯ್ಯ ಬರೋರು ಸಾಕು ಅಂತವ. ಅದೆಷ್ಟು ದೇವರು ಕೈ ಮುಗ್ದಿದ್ದಾನೋ. ಅಯ್ಯೋ ನನ್ನ ಅಳಿಮಯ್ಯ ಮನೆಗೆ ಬಂದ್ಬಿಡ್ಲಿಕ್ಕನವ ಅಂತವ. ಹಂಗೆ ಹಳೇದನ್ನ ನಾನು ನೀವು ಮನ್ಸಲ್ಲಿ ಮಡಿಕಬೇಡಿ. ಒಂದ್ಗಳಿಗಿದ್ಗಾನ ಒಂದ್ಗಳಿಗಿರಕ್ಕಿಲ್ಲ. ನನಗೆ ಬೇಜಾರು ಮಾಡ್ಕೋಬೇಡಿ ನೀವು. ಅದನ್ನೆಲ್ಲ ಯಾಕೆ ಮನ್ಸಲ್ಲಿ ಮಡಿಕಂದಿರಿ? ನಡೀರಿ ಒಂದು ವಾರ ಹಿರಿಯವ್ರಂತೆ ಕಳಿಸಿ. ಅವಳನವೆ ಕೆಂಪಿನವೆ ಅವಳನವೆ ಒಂದು ವಾರ ಇಸ್ಕತ್ತೀನಿ. ಯಾರನ್ನೂ ನಾವು ಹಿಡ್ಕೊಂಡು ಕುಂತಿಲ್ಲ. ಏನು ಯಾರು ಹೇಳ್ಬೇಕು ಕುಂತಿಲ್ಲ ಇಲ್ಲಿ. ಅದೇನು ಕರ್ಕೊ ಹೋಗಿ. ಯಾರು ಬೇಡ ಅಂತಂದ್ರು? ಯಾರು ಬೇಡ ಅಂತ ಅಂದರು ಹೇಳಿ? ನಾವೇನು ಬೇಡ ಅಂತ ಅಂದ್ವಾ? ಕರ್ಕೊ ಹೋಗಿ. ನಿಮ್ಮ ಮಗಳನ್ನ ನೀವು ಕರ್ಕೊಂಡು ಹೋಗ್ಬಿಡಿ ಅಂತ ನಾವು ಹೇಳಕ್ಕಿಲ್ಲ. ಕರ್ಕೊ ಹೋಗಿ, ನಮ್ದು ಅದಕ್ಕೂ ಏನು ಸಂಬಂಧ? ನೋಡಿ ದೊಡ್ಡ ಬಿಕ್ಕೇಮ್ಮ ನೋಡಿ ಹೆಂಗೆ ಮಾತಾಡ್ತಾರೆ ಅಂದ್ಬಿಟ್ಟು ಹಳೇದೆಲ್ಲ ನಾವು ಮರ್ತುಬಿಟ್ಟು ಏನು ಅದನ್ನೇ ಕಟ್ಗೆ ಕೂತ್ಕೊಳ್ಳೋಕ್ಕಾಗದ ಹೇಳಿ ನೀವೇ? ಅಯ್ಯೋ ಮಾತಾಡ್ಕೊಳ್ಳಿ. ಸುಮ್ಮನಿರಿ, ನೀವೇನು ಬೇಜಾರು ತಿಳ್ಕೊಬೇಡಿ. ಏನು ಬೇಜಾರು ತಿಳ್ಕೊಬೇಡಿ ನೀವು, ಸುಮ್ಮನಿರಿ. ಈಗ ನೋಡಿ ಯಾವುದು ಮನ್ಸಲ್ಲಿ ಇಟ್ಕೋಬೇಡ್ದು ಅಂದ್ಬಿಟ್ಟು ಸಾವಿತ್ರಮ್ಮನ್ನು ಕಮಲಿನೂ ಅದನ್ನು ಅವ್ರನ್ನೂ ಕರೆಯಕ್ಕೆ ಹೋಗಿದ್ದೆ. ಚೆನ್ನಾಗಿ ಮಾತಾಡಿದ್ರು ಆಯಿತು ಬರ್ತೀವಿ ಅಂತಲೂ ಅಂದವ್ರೆ. ಇವರು ಹಿಂಗೆ ಈ ಸಣ್ಣ ಪುಟ್ಟ ವಿಷಯ ಯಾವಾಗಲೂ ಮನ್ಸಲ್ಲಿ ಮಡಿಕತ್ತಾರಲ್ಲ ಹಂಗೆ ಚಂದವಾ? ಏನು ಸಣ್ಣ ಪುಟ್ಟ ವಿಷಯ ನ್ಯಾಯ ಕೊಡೋದು? ಸಣ್ಣ ಪುಟ್ಟ ವಿಷಯವ ನ್ಯಾಯ ಕೊಡೋದು? ಅಲ್ಲ ಕಣ್ ಮಗ, ಇದಕ್ಕೆ ಹಿಂಗಡಿನ ನೀನು? ನಿನ್ನ ಮಗ ತಪ್ಪು ಮಾಡಿಲ್ಲ, ಫೋನ್ ಮಾಡಿಲ್ಲ ಅಂದ್ರೆ ಅವ್ರ್ಯಾಕೆ ನ್ಯಾಯ ಕೊಡ್ತಿದ್ರು? ಸುಮ್ ಕೂತ್ಕೋ ಬಾಯಿ ಮುಚ್ಕೊಂಡು. ಅದನ್ನೇ ಮಾತಾಡುವೆ ನೀನು? ಮಾತಾಡಿದ್ದೆ ಮಾತಾಡ್ತಾಳೆ. ಸುಮ್ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಬಾಯಿ ಮುಚ್ಕೊಂಡು ಕೂತ್ಕೋತಾರೆ. ಬಾಯ ಕೂತ್ಕೊ ನೀನು. ನಿನಗೆ ಏನು ಗೊತ್ತು? ನಿನ್ಗೆ ಯಾಕೆ? ನೀನು ಬೆಳಗಿರೋದೆಲ್ಲ ಹಾಲು ಅಂತ ನಂಬ್ಕೊಳ್ಳೋಳು ನೀನು. ಕೂತ್ಕೋ. ಮನ್ಸಲ್ಲಿ ಇರೋ ವಿಷ ಕಂಡದ ನಿನಗೆ ಏನು ಗೊತ್ತು? ನೀನು ದಡ್ಡಿ ಕತೆ ನೀನು. ಯಾರ್ಯಾರು ಹೆಂಗೆ ಸಮಯಕ್ಕೆ ಹೆಂಗೆ ಬೇಕು ಹೆಂಗೆ ಬದಲಾಯ್ತಾರೆ ಕತೆ. ಅಯ್ಯೋ ನಾವೇನು ಸಮಯಕ್ಕೆ ತಕ್ಕನಾಗ ಬದಲಾಗಿದ್ದಾವ? ಅಯ್ಯೋ ಹಂಗೆ ಅಂತಾರೆ ಊರಲ್ಲೆಲ್ಲವ ಜಯಕ್ಕನು. ಅಯ್ಯೋ ಜಯಕ್ಕ ತಾನೇ ಬದಲಾಗ್ಬಿಟ್ಲವ ಹೆಂಗೆ ಅಂತವ? ಏನು ಹೊಸಿಯ? ಅಯ್ಯೋ ದೇವ್ರೆ, ಯಾರು ಬದಲಾದ್ರೇನು ಯಾರು ಬಿಟ್ರೆ ನಮಗೇನು? ನೋಡಿ ಬಿಟ್ಟೇವ ನೋಡಿ ಹೆಂಗೆ ಮಾತಾಡ್ತಾರೆ ಅಂತವ. ಯಾವ್ದಾಗ ಹಿಂಗೆ ಮಾತಾಡ್ತಾರಲ್ಲ ಸರಿಯಾ ಇವರು? ನಾನು ಕರೆಯಕ್ಕೆ ಬಂದಿರೋದೇ ತಪ್ಪ? ಅಯ್ಯೋ ಏನೋ ಒಂದು ಮಾತುಕತೆ ಅನ್ನೋದು ಎಂಥದ್ದು ಮನೇಲೂ ಬರ್ತವೆ ಹೋಯ್ತವೆ. ಅದಕ್ಕೆ ಇವ್ರು ಹಿಂಗೆ ಆಡಿದ್ರೆ ಹೆಂಗೆ ಬಿತ್ತೇಮ್ಮ? ಆಯಿತು ಸುಮ್ಮನಿರಿ ಅತ್ತಾಗಿ. ಅಯ್ಯೋ ಹಂಗೆ ಅಲ್ವಾ? ಬುದ್ಧಿ ಗೊತ್ತಿಲ್ಲ ನಿಮಗೆ. ಸುಮ್ಮನಿರಿ ಆಯಿತು, ಬೇಜಾರು ತಿಳ್ಕೊಬೇಡಿ. ಸುಮ್ಮನಿರಿ ಬಿತ್ತೇಮ್ಮ. ಬೇಜಾರು ಅಂತಲ್ಲ, ಹಿಂಗೆ ಕರೆಯಕ್ಕೆ ಬಂದಾಗ ಬರ್ತೀವಿ ಆಯಿತು. ಅವ್ರು ಬರೋಕೆ ಇಷ್ಟ ಇದ್ರೆ ಬರಲಿ, ಬರ್ದಿರಲಿ. ಬರ್ತೀವಿ ನಡೀರಿ ಅಂತ ಅಂದ್ಬಿಟ್ರು ಮುಗ್ದೋಯ್ತು. ಈ ಅಂಕ ಬಿಂಕದ ಮಾತ್ಕೊಳ್ಳೆ ಬಿಡಕ್ಕಿಲ್ವಲ್ಲ ಇವರು ಯಾವಾಗಲೂ ಬರೀ ಹಿಂಗೆ ಮಾತಾಡ್ತಾರೆ. ಆಯಿತು ಸುಮ್ಮನಿರಿ. ಅಯ್ಯೋ ಅವಳು ಬುದ್ಧಿ ಗೊತ್ತಿಲ್ಲ ನಿಮಗೆ. ಸುಮ್ಮನಿರಿ ಆಯಿತು. ಹೋಗಿ ಬರ್ತೀವಂತೆ. ಕರ್ಕ ಹೋಗಿ ಕೆಂಪಿ. ನಾನು ಹೇಳ್ತೀನಿ ಕರ್ಕ ಹೋಗಿ. ಬಂದರೆ ಕರ್ಕೊಂಡೋಗಿ ಒಂದು ವಾರ ಇಸ್ಕೋಗಿ. ಅದು ನೋಡ್ತೀನಿ, ಅವಳಿಗೂ ಹೇಳ್ತೀನಿ ಏನಂದಳು. ಬಂದರೆ ಕರ್ಕ ಹೋಗ್ತೀನಿ. ರಶ್ಮಿ ಲತ್ತನಿಗೆ ಮೀನಾಕ್ಷಿಗೆಲ್ಲ ಹೇಳ್ದೆ. ಹೇಳೋದಕ್ಕೆ ಅವರು ಬರ್ತೀವಿ ಮದುವೆ ದಿವಸ ಅಂತಾರೆ ಅಲ್ಲವ.
ಹೇಳೋದು ಹೇಳಿನಿ ಇನ್ನು ಅವ್ರಿಗೆ ಅಷ್ಟು ಬಿಟ್ಟಿದ್ದು ಇನ್ನು ನಾನೇನು ಮಾಡಾನೆ ಇನ್ನು ಹೇಳ್ಕೊಂಡು ಹೋಗಂಗಿದ್ದದ ಅವ್ರಿಷ್ಟು ಬಿಟ್ಟಿದ್ದು ಬೇಜಾರು ಮಾಡ್ಕೋಬೇಡಿ ಸುಮ್ಕಿರಿ ವಿಕ್ತಮ್ಮ ಬೇಜಾರು ಮಾಡ್ಕೋಬೇಡಿ ಸುಮ್ಮನಿರಿ ಹೋಗಿದ್ರ ಸಾವಿತ್ರಮ್ಮನ ಮನೆಗೆ ಏನಂದ್ರು ಅಯ್ಯೋ ಬರ್ತೀವಿ ಅಂದರು ಬರ್ತೀವಿ ಅಂತ ಚೆನ್ನಾಗಿ ಮಾತಾಡ್ಸಿದ್ರು ಟೀ ಕುಡೀರಿ ಊಟ ಮಾಡಿ ಅಂದರು ಅದಲ್ವ ಮಾತು ಏನೋ ಈಗ ನನ್ನ ಮಗಳು ಅಷ್ಟು ಎಲ್ಲ ಇದು ಮಾಡ್ಬಿಟ್ಟು ಹೋದ್ರು ಮನ್ಸಲ್ಲಿ ಮಡಿಕೊಳ್ದಾನೆ ಬಾಯಿ ತುಂಬ ಮಾತಾಡಿ ಕಳ್ಸಿದ್ರು ಹತ್ತು ಸೊಸುವೆ ಅಷ್ಟಾರು ಬೇಡವ ಇವರು ಯಾವಾಗಲೂ ಬರೀ ಇವ್ರದ್ದು ಇದೇ ಆಗೋಯ್ತಲ್ಲ ಯಾಕಾರು ಬಂದರು ಅನ್ನಂಗೆ ಮಕ ಮಾಡ್ಕೊಂಡು ಕೂತ್ಕೊತಾರಲ್ಲ ನಮ್ಮ ಮಕ್ಳ ಮನೆಗೆ ಬರಬೇಕು ಅಂತ ನಮ್ಗೆ ಆಸೆ ಇರಕ್ಕಿಲ್ವ ಯಸದಿ ಮನೆಗೆ ಇವ್ರು ಹೋಗಂಗೆ ನಾನು ಹೋಗಿ ಬರೋದು ಅಯ್ಯೋ ಇಲ್ಲಕ್ಕ ಸುಮ್ಕಿರಿ ಅವಳು ಹಂಗೆಲ್ಲ ಇಲ್ಲ ಹಿಂಗೆ ನ್ಯಾಯಿಗೆ ಕೊಟ್ಟವ್ರಲ್ಲ ಅಂತ ಹಂಗೆ ಬೇಜಾರು ಮಾಡ್ಕೊಂಡು ಒಳಕತ್ತೆ ಅಲ್ಲಕ್ಕಂದು ಬಿತ್ತೇಮ್ಮ ನಾನು ಸುಮ್ಮನೆ ಉಚ್ಕೊಂಡು ಕೊಡಕ್ಕೆ ಹೋಗಿದ್ನ ಇವನು ಯಾಕೆ ಫೋನ್ ಮಾಡಬೇಕಾಗಿತ್ತು ಫೋನ್ ಮಾಡಿ ನಾನು ಸರಿ ಇಲ್ಲ ಅವಳು ಅಂತವ ಹೇಳ್ಬೇಕಾಗಿತ್ತು ಎಲ್ಲಾನು ಯಾಕೆ ಹೇಳ್ಬೇಕಾಗಿತ್ತು ಹೇಳಿ ಇವ್ರಿಗೆ ಏನು ಸಿಕ್ತಿತ್ತು ಲಾಭ ಅವ್ರ ಮಗ ಮಾಡಿರೋ ಸರಿಯಾ ಯಾವಾಗಲೂ ಏನು ಅವ್ರು ಮಾಡೋದೇ ಸರಿ ಅನ್ನಂಗೆ ಆಡಿದ್ರೆ ಹೆಂಗೆ ಹೇಳಿ ನೀವೇ ತಪ್ಪಾಗಿರ್ಬೇಕಾದ್ರೆ ನಮ್ಮ ಅಕ್ಕನಿಗಿಂತ ಹೆಚ್ಚಾಗಿದ್ದೀರಿ ಉಗಿರಿ ಉಗಿಸ್ಕೊತೀನಿ ನಾನು ಆ ತಪ್ಪು ಅವ್ರ ಕಡೆ ಮಡಿಕೊಬಿಟ್ಟು ಹಿಂಗೆ ಮಾತಾಡ್ಬೋದ ಹೇಳಿ ನೀವೇ ಅಯ್ಯೋ ಆಯ್ತು ಸುಮ್ಮನಿರಿ ಬಿಡ್ತೇನೆ ಅಯ್ಯೋ ಅವೆಲ್ಲ ಮನ್ಸಲ್ಲಿ ಮಡಿಕೋಬೇಡಿ ಸುಮ್ಮನಿರಿ ಎಲ್ಲ ಸರಿ ಆಯ್ತದೆ ಸರಿ ಆಯಿತು ನೀವಾರು ಬನ್ನಿ ನಡೀರಿ ಹೋಗದ ಬತ್ತೀನಿ ಸುಮ್ಮನಿರಿ ಬತ್ತೀನಿ ಮದುವೆಗಾರು ಬಂದೆ ಬತ್ತೀನಿ ನೋಡ್ತೀನಿ ಸಾವಿತ್ರಕ್ಕ ಬಂದ್ರೆ ಬೇಕಾರೆ ಅಲ್ಲಿಗೆ ಬತ್ತೀನಿ ನೋಡ್ತೀನಿ ಹೋಗಿ ಬತ್ತೀನಿ ಬೇಕಾರೆ ಮದುವೆನ ಅಡಿಕೆ ನನಗೆ ಕೆಂಪಿ ಇರ್ತದಲ್ಲ ಬನ್ನಿ ಕೆಂಪಿ ಕರ್ಕ ಹೋಯ್ತೀನಿ ಕತೆ ಬನ್ನಿ ನೀವೇ ಬತ್ತೀನಿ ನಡೀರಿ ಬತ್ತೀನಿ ಬತ್ತೀನಿ ಸುಮ್ಕಿರಿ ಮನೆ ಕಡೆ ಸುಮಾರಾಗಿದ್ದಾರೆ ಏನು ಕೆಲಸ ಮಾಡೋದು ನಿಮ್ಮ ಮಳಿಮಯ್ಯ ಅಯ್ಯೋ ಅವರು ಈಗ ಬಂದಿರೋದಲ್ಲೋದಕ್ಕೇಮ ಅದೇ ತಿರುಪ್ತಿಲಿ ಹೋಟ್ಲೆ ಕೆಲಸ ಮಾಡ್ತಾರಂತೆ ಈಗ ಸದ್ಯಕ್ಕೆ ಯಾವ ಕೆಲಸವಿಲ್ಲ ಅದೇನೋ 3 ಎಕರೆ ಜಮೀನು ಮಾಮೂಲಿ ಅವೇ ಆರಂಭ ಮಾಡಿಸ್ತಾರೆ ಅಯ್ಯೋ ಹೆಂಗೋ ಆಯ್ತದೆ ಇನ್ನೇನು ಮಾಡಿರಿ ಆರಂಭ ಮಾಡೋದ ಆರಂಭನೇ ಮಾಡಲಿ ಒಟ್ಟಿಗೆ ಹೆಂಗೋ ಚೆನ್ನಾಗಿರ್ಲಿ ಮಾಡೋಗಿ ಇರ್ತದೆ ಮಾಡೋಗಿ ಹೆಂಗೋ ಅವ್ರಿಗೂ ಒಂದು ಆಶ್ರಯ ಆಯ್ತದೆ ಅದಕ್ಕೆ ಕಂದಿಕ್ಕೇನ ಅದಕ್ಕೆ ನಾನು ಹಂಗೆ ಆಸೆ ಮಾಡಿದ್ದು ಈಗ ಅವಳು ಅಂತರ ಪಿಚ್ಚಂಗೆ ಅಲಿತಾಳೆ ಈಗ ನಾವಿರೋ ಗಂಟೆಗೆ ನಾವು ನೋಡ್ಕೊತೀವಿ ಆಮೇಲೆ ಯಾರಾದರೂ ಅವಳಿಗೆ ಅಂದ್ಕೊಂಡು ಹಂಗೆ ಎತ್ತಾಗೆ ಮಾಡೋದು ಅಂದ್ಕೊಂಡಂಗೆ ನಾನೇ ಹಂಗೆ ಆಸೆ ಮಾಡ್ಕೊಂಡು ಮಾಡ್ತೀನಿ ಹೆಂಗೋ ಒಳ್ಳೇದಾಗ್ಬಿಟ್ರೆ ಸಾಕು ಎಲ್ಲವ ಆಯ್ತದೆ ಸುಮ್ಮನೆ ಒಳ್ಳೇದಾಯ್ತದೆ ಸರಿ ಕಂದಿಕ್ಕಮ್ಮ ಎಷ್ಟೊತ್ತಾಗಿರೋದ ಕಡೆ ಹೋಯ್ತೀನಿ ಮಗ ಬಂದಮೇಲೆ 4 ಗಂಟೆ ಮೇಲೆ ಬಂದಮೇಲೆ ಅವ್ನು ಕರ್ಕೊಂಡು ಹೋಗೋದ ಅಂದ್ಬಿಟ್ಟು ಹಂಗೆ ಉಳ್ಕೊಂಡೆ ಇಲ್ಲರ ಆಗಲೇ ಹೊಂಟೋಗನು ಹೇಳ್ಬಿಟ್ಟು ಅವ್ನು ಮಗ್ಗಿನ ಕರ್ಕೊಂಡು ಹೋಗೋದ ಅಂತ ಕರ್ಕ ಹೋಗಿ ಅವನು ಓಡಾಡ್ಕೊಂಡಿರ್ತದೆ ಕರ್ಕ ಹೋಗಿ ನೋಡೋದ ಸ್ಕೂಲಿಂದ ಬರಲಿ 4 ಗಂಟೆಗೆ ಬಂದನಂತೆ ಬಂದಮೇಲೆ ಕರ್ಕ ಹೋಯ್ತೀನಿ ಅಲ್ಲ ಇವಮ್ಮ ನಿಂಗಮ್ಮ ಹಳೇದನ್ನೇ ಮಡಿಕೊಂಡು ಮನ್ಸಲ್ಲಿ ಇವಮ್ಮ ಬರೀ ದ್ವೇಷ ಸಾರಿಸೋದೇ ಆಯ್ತಲ್ಲ ಎಲ್ಲನೂ ಮರೆತು ನಾನೇ ಕರೆಯಕ್ಕೆ ಬಂದೀನಿ ಇವಳು ಮಗ ಫೋನ್ ಮಾಡಲಿಲ್ಲ ಅಂದ್ರೆ ನಾನ್ಯಾಕೆ ಹೋಗಿ ನ್ಯಾಯ ಕೊಡ್ತಿದ್ದೆ ಹಂಗಾರೆ ನನ್ನ ಮಗ ಇವನ್ ಮಗ ಮಾಡಿರೋ ಸರಿಯಾ ನಾನು ಮಾಡಿದ ತಪ್ಪು ಮಗ ಮಾಡಿರೋ ಜನಾಂತರಿ ಕೆಲಸ ಮಾಡಿದ್ದಾನ ಹೇಳಿ ನೀವೇ ನಿಜವಾಗ್ಲೂ ಹೆಂಗೆ ಆಡ್ತವೆ ಗೊತ್ತಾ ಆಡಲಿ ಇನ್ನೇನು ಮಾಡಂಗಿದ್ದದು ಈಗ ಈ ಸಮಯದಲ್ಲಿ ನಿಷ್ಠುರ ಮಾಡ್ಕೊಬಿಡೋದು ಅಂದ್ಬಿಟ್ಟು ಸುಮ್ಮನೆ ಆಗೀನಿ ಇಲ್ದಾರ ಮಾತಾಡಕ್ಕೆ ನನಗೂ ಮಾತು ಬರ್ತಿದ್ದು ಈಗ ಮಾತಾಡೋ ಸಮಯ ಸರಿಲ್ಲ ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೀನಿ ಸರಿ ಕಣ್ರಪ್ಪ ಬರೋಣ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ.